ಬೆಂಗಳೂರಲ್ಲಿ ಚಿಟ್ ಫಂಡ್ ಕಂಪನಿಗಳು ಚೀಟಿಂಗ್ ಮಾಡೋದು ಮಾಮೂಲಿ ಆಗ್ಬಿಟ್ಟಿದೆ. ಇದಕ್ಕೆ ಮೊದಲು ಸೇರ್ಪಡೆ ಅಂತಂದ್ರೆ ಪ್ರಸಾದ್ ನಗರದಲ್ಲಿರುವಂತಹ ಕೃಷ್ಣ ಚಿಟ್ ಫಂಡ್ ಕಂಪನಿ. ಸರ್ ನಮ್ಮ ಅಪ್ಪಾಜಿ ಒಂದ್ 25-30 ಸಾವಿರ ಕಟ್ಟಿದ್ರೆ ಕೇಳಂತ ಬಂದ್ರೆ ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲ, ಒಳಗಡೆ ಬಿಡ್ತಾ ಇಲ್ಲ ಸರ್. ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ ಕೃಷ್ಣ ಚಿಟ್ ಫಂಡ್ ಕಂಪನಿ ಅನ್ನುವಂಥದ್ದು ಇಲ್ಲಿ ಇನ್ವೆಸ್ಟ್ ಮಾಡೋ ಎಲ್ಲರಿಗೂ ಕೂಡ ಚೀಟ್ ಮಾಡೋ ಮೂಲಕ ಚಿಟ್ ಫಂಡ್ ನ ಜೊತೆ ಇಲ್ಲಿಂದ ಪರಾರಿಯಾಗಿದೆ. ಯಾಕೆ ಅಳ್ತಿದ್ಯಾ? ಏನಾಯ್ತು? ನಾನು ಚಿಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅಂತ ಹೇಳಿದ್ದಲ್ವಾ, ಆ ಚಿಟ್ ಫಂಡ್ ಕಂಪನಿ ಇದೆ ಕಣೋ. ಅಲ್ಲಮ್ಮ, ನಾನು ಡಾಬಾ ಇಡ್ತೀನಿ, ದುಡ್ಡು ಕೊಡೋದಕ್ಕೆ ನಿನಗೆ ಮನ್ಸು ಬರ್ಲಿಲ್ಲ. ತಗೊಂಡೋಗಿ ಡಬ್ಬದ ಮಕ್ಕಳಿಗೆಲ್ಲ ಕಾಸು ಕೊಟ್ಟು ಹಾಳು ಮಾಡಿದ್ಯಲ್ಲಮ್ಮ, ಈಗ ಸಂತೋಷ ಆಯ್ತಾ ನಿನ್ಗೆ? ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡದು ಅವ್ರ ಉದ್ಧಾರ ಆಗಲ್ಲ. ಇವ್ರ ದುಡ್ಡೆಲ್ಲ ಇವತ್ತು ವಾಪಸ್ ಕೊಡಕ್ಕಾಗತ್ತಾ ಇಲ್ವಾ? ಹನ್ನೆರಡು ಕಂಪ್ಯೂಟರ್ಸು, 15 ಟೇಬಲ್ಸು, ವಿಂಡೋ ಗ್ಲಾಸಸ್ಸು, ನಿನ್ನ ಕೈಯಿಂದ ಒದೆ ತಿಂದು ಫ್ರಾಕ್ಚರ್ ಆಗಿರೋ ಬಾಡಿಗಳು, ಒಟ್ಟೆಲ್ಲ ಸೇರಿ ಒಂದು 3 ಲಕ್ಷ ನಷ್ಟ ಆಗಿದೆ ಅಂತ ಕಂಪ್ಲೇಂಟ್ ಫೈಲ್ ಆಗಿದೆ. ಒಂದು ಕೆಲಸ ಮಾಡ್ತೀನಿ, FIR ಫೈಲ್ ಮಾಡಿ ಒಂದು 6 ತಿಂಗಳು ವರ್ಷನೋ ಒಳಗೆ ಕಳಿಸ್ತೀನಿ. ಹೋಗಿ ಆರಾಮಾಗಿದ್ ಬಾ. ಅಯ್ಯೋ, ನಾನ್ಯಾಕೆ ಸರ್ ಒಳಗಡೆ ಹೋಗ್ಬೇಕು? ಕಂಡೋರ್ ದುಡ್ಡು ತಿನ್ಕೊಂಡು ಕೂಲಿಂಗ್ ಸಾಕೊಂಡು ಓಡಾಡ್ತಾರಲ್ಲ, ಅವ್ರನ್ನ ತಗೊಂಡು ಒಳಗಡೆ ಹಾಕಿ. ಜೈಲ್ಗೆ ಹೋಗೋಕೆ ಯಾಕೋ ಅಷ್ಟೊಂದು ಸಂಕೋಚ ನಿನ್ಗೆ? ನಮ್ಮಮ್ಮ ನಮ್ಮನ್ನ ಚಿನ್ನದ ಚೇರ್ ಮೇಲೆ ಕುಣಿಸಿ ಚಿನ್ನದ ತಟ್ಟೆಲಿ ಊಟ ಹಾಕ್ಲಿಲ್ಲ ಸರ್. ಕೈ ತೊಳ್ಕೊಂಡು ಸೀದಾ ಜೈಲ್ಗೆ ಹೋಗಿ ಬರೋದಕ್ಕೆ. ಸ್ಕೂಲ್ ಟೀಚರು 2 ಹೊತ್ತು ಊಟ ಮಾಡ್ತಾರೆ. ಮಕ್ಕಳಿಗೆ ಪಾಠ ಹೇಳ್ಕೊಂಡು ಅದ್ರಲ್ಲಿ ಬರೋ ಕಾಸನ್ನ ಕೂಡಿಟ್ಟು ನಮ್ಮ ಎಜುಕೇಶನ್ಗೆ ಅಂತ ಇಟ್ಟಿದ್ ದುಡ್ಡನ್ನ ಚಿಟ್ ಫಂಡರ್ ಕೈಯಲ್ಲಿ ತಗೊಂಡೋಗಿ ಕೊಟ್ರೆ ಅದನ್ನ ನುಂಗಿ ನೀರು ಕುಡಿದಿದಾರಲ್ಲ, ಅದಕ್ಕೆ ಯಾರು ಸರ್ ನ್ಯಾಯ ಕೊಡೋದು? ಸರ್, ನಮ್ಮ ಅಮ್ಮನ ತರ ಎಷ್ಟೋ ಜನ ಅಮಾಯಕರು ಕೂಲಿ ಕೆಲಸ ಮಾಡ್ಕೊಂಡು, ಮನೆ ಕೆಲಸ ಮಾಡ್ಕೊಂಡು, ಬೀದಿಲಿ ವ್ಯಾಪಾರ ಮಾಡ್ಕೊಂಡು ಗಂಡನ ಕಾಣ್ದಿರ ದುಡ್ಡೆತ್ತಿಟ್ಟು ಅದನ್ನ ಚಿಟ್ ಫಂಡ್ಗೆ ಅಂತ ಕಟ್ಟಿದ್ರೆ ಅದನ್ನೆಲ್ಲ ಅನ್ಯಾಯ ಮಾಡ್ತಾರಲ್ಲ, ಅಂತ ಅಮಾಯಕ ಹೆಣ್ಮಕ್ಳು ಯಾರು ಸರ್ ನ್ಯಾಯ ಕೊಡೋದು? ಯಾರು ಕೊಡ್ತಾರೆ ಹೇಳಿ ಸರ್? ಇವತ್ತು ಸುಮ್ಮನೆ ಬಿಡ್ಬೋದು. ಇಳಿಸೋ ಕೈನ. ಪೊಲೀಸ್ನವ್ರ ಮುಂದೆನೆ ಕೂತ್ಕೊಂಡು ಒಬ್ಬನ ಮರ್ಡರ್ ಮಾಡ್ಬಿಡ್ತಿದೆ ಅಂತ ಹೇಳೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಇಲ್ಲ, ನಿನ್ನ ಹಾಕ್ಬೇಕು, ಒಳಗೆ ಹಾಕ್ಲೇಬೇಕು. ರೀ ಶಂಕರಪ್ಪ, FIR ಫೈಲ್ ಮಾಡಿ. ಒಂದು ಏನು ಒಳಗಾಕ ಏನ್ ಮಾಡ್ತೀರಿ ಹೇಳಿ? ಕರ್ಕೊಂಡೋಗಿ 2 ಡೇಟು, ಕೈಗೊಂದು ಸ್ಲೇಟು, ಜೈಲಲ್ಲಿ 1 ಪ್ಲೇಟು. ಈಚೆ ಕಡೆ ಬಂದ್ಮೇಲೆ ಡ್ಯೂಟಿ ಕೊಟ್ರೆ ಫುಲ್ಲು ಮಾಂಜಾನೆ ಇವನ್ಗೆ. ಸರ್, ನಾವು ಸ್ಟೂಡೆಂಟ್ಸ್ ಪವರ್ ಏನು ಅಂತ ಗೊತ್ತಾ ನಿಮ್ಗೆ? ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ. ನೀವ್ ಯಾಕೆ ಸರ್ ಇಷ್ಟು ದೂರ ಬರಕ್ ಹೋದ್ರಿ? ಒಂದು ಫೋನ್ ಮಾಡಿದ್ರೆ ನಾನೇ ನಿಮ್ಮ ಹತ್ರ ಬರ್ತಿದ್ದೆ. ಹೇಳಿ ಸರ್, ಏನ್ ಸಮಾಚಾರ? ಅದೇನಿಲ್ಲ ಇನ್ಸ್ಪೆಕ್ಟ್ರೆ, ಬ್ಯಾಂಕಾಕ್ ಇಂದ ಒಂದಷ್ಟು ಕೋಟ್ ತರಿಸಿದ್ದೆ, ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಏನ್ ಮಾಡ್ದ ಇವನು? ಯಾಕೆ ಕುಣಿಸ್ಕೊಂಡಿದ್ದೀರಾ? ಚಿಟ್ ಫಂಡ್ ಕಂಪ್ನಿ ಅಸೆಟ್ನೆಲ್ಲ ಡ್ಯಾಮೇಜ್ ಮಾಡಿ ಅವ್ರ ಕಡೆಯವ್ರ ಮೇಲೆ ಹಲ್ಲೆ ಮಾಡಿದಾನೆ ಸರ್. 307 ಹಾಕ್ತಾ ಇದೀವಿ. ಅದೇನು ಬೇಡ ಇನ್ಸ್ಪೆಕ್ಟ್ರೆ, ಇವ್ನು ನಮ್ಮ ಹುಡುಗನೇ. ಅದೇನೋ ಸೆಟಲ್ ಮಾಡಿಸಿ. ನಿಮ್ಮ ಹುಡುಗನ? ಲೋ ದಡ್ಡ, ನಾ ಸಾರ್ ಕಡೆಯವನು ಅಂತ ಒಂದ್ ಮಾತು ಹೇಳೋದ್ ಬಿಟ್ಟು ಇಷ್ಟು ಉದ್ದ ಭಾಷಣ ಬಿಗಿದ್ದಿಲ್ಲ. ಅಯ್ಯಯ್ಯೋ, ಇವನೇನಪ್ಪ ನನ್ನ ಕಾಸು ಇಸ್ಕೊಂಡು ನನಗೆ ಫಿಟ್ ಮಾಡಂಗವನೇ. ಇವ್ನು ಸ್ವಲ್ಪ ಹಾಗೆ ಸ್ವಾಭಿಮಾನಿ, ಜೊತೆಗೆ ಸ್ವಲ್ಪ ಶಾರ್ಟ್ ಟೆಂಪರ್ಡ್. ಏನೋ ಮಾಡಿ ಕಳ್ಸಿ. ಇದೆಲ್ಲ ಚಿಕ್ಕ ವಿಷಯ, ನಾ ಸೆಟ್ಲ್ ಮಾಡ್ತೀನಿ. ಓಕೆ. ರೀ ಶಂಕರಪ್ಪ, ಆ ಫ್ರಾಡ್ ಕೇಸನ್ನ ಈ ಚಿಟ್ ಫಂಡ್ ಓನರ್ ಮೇಲೆ. ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಒಳ್ಳೇದೆಲ್ಲೇ ಇದ್ರು ಅದು ನನ್ನ ಹತ್ರನೇ ಇರಬೇಕು. ಇನ್ನು ಸೇರ್ಸ್ಕೊಳ್ಳಂಗವ್ರೆ. ಮಾಡ್ತೀನಿ. ಅವತ್ತು ನೀನು ನನಗೆ ಅವಾಜ್ ಹಾಕ್ದಾಗ ನನಗೆ ಕೋಪ ಬರಲಿಲ್ಲ. ಏನು ಮಾಡ್ಕೊಂಡಿದ್ಯಾ? ಕಾಲೇಜಲ್ಲಿ ಓದ್ತಿದ್ದೀನಿ. ಓದಿ ವಿಶ್ವೇಶ್ವರಯ್ಯನೋ, ಅಬ್ದುಲ್ ಕಲಾಮೋ, ಐನ್ಸ್ಟೈನೋ ಆಗಬೇಕು ಅನ್ನೋ ಗೋಲ್ ಇಟ್ಕೊಂಡಿದ್ರೆ ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಅದು ಬಿಟ್ಟು ಬರೀ ಜಸ್ಟ್ ಪಾಸ್ ಕ್ಯಾಂಡಿಡೇಟ್ ಆಗಿದ್ರೆ ತಗೋ ಈ ಕಾರ್ಡು. ಈ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಬಾ. ಒಳ್ಳೆ ಜಾಬು ಕೊಡಿಸ್ತೀನಿ, ಜೇಬು ತುಂಬಿಸ್ತೀನಿ. ಹಾಯ್. ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ನಾನಿಲ್ಲಿ ME ಓದ್ತಾ ಇದ್ದೀನಿ. ನಾನು ಈ ಕಾಲೇಜಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ತಾ ಇದ್ದೀನಿ. ನೋಡಿ ಎಂತ ಹೋಯ್ತು. ಈಗ ನಾವಿಬ್ರು ಬಂದು ಸೇಮ್ ಕಾಲೇಜಲ್ಲಿ ಓದ್ತಾ ಇದ್ದೀವಿ ಅಲ್ವಾ? ನಾನು ಆಕ್ಚುಲಿ ನಿಮ್ಮನ್ನ ತಿರ್ಗ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಕಾಂತ ಹೇಗಿದ್ದಾನೆ ಅಂತ ಮನೇಲಿ ಇರ್ಬೇಕಾದ್ರೆ 70 kg ಇಂದ 30 ಈಗ ಸ್ವಲ್ಪ ಡೌನ್ ಆಗಿರ್ತಾನೆ, ಇಲ್ಲ ರೈಸ್ ಆಗಿರ್ತಾನೆ ಅಷ್ಟೇ. ಅವನು ನನ್ನಿಂದ ಯಾಕೆ ದೂರ ಆದ ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ನಿಮ್ಗೇನಾದ್ರೂ ಗೊತ್ತಾ? ಇಲ್ಲ ಪ್ರಿಯಾ ಅವರೇ, ನಿಮ್ಗೊಂದು ಮಾತು ಹೇಳ. ಅವನ್ನ ಒಂದೊಂದ್ಸರಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ನಾವಿಬ್ಬರು ಚಿಕ್ಕ ವಯಸ್ಸಲ್ಲಿ ಗೋಲಿ ಆಟದಲ್ಲಿ ಕಾಸು ಕಟ್ಕೊಂಡಿದ್ವಿ. ತಾನೇ ಗೆದ್ಬಿಟ್ಟ. ನನ್ನ ಕಾಸು ಹೇಳಲೇ ಇಲ್ಲ. ಹಂಗೆ ಸ್ವಲ್ಪ ಲೂಸ್ ಅವನು. ಏನ್ ಮಾಡ್ತೀನ, ಅರ್ಥ ಮಾಡ್ಕೊಳಕ್ ಆಗಲ್ಲ. ನನಗೂ ಅವನನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲ.
ಬಟ್ ಐ ಸ್ಟಿಲ್ ಲವ್ ಹಿಮ್. ಅವನಾ ಅಯ್ಯೋ ಓಕೆ, ನಾ ಇನ್ ಬರ್ತೀನಿ. ಬಾಯ್. ಬನ್ನಿ. ಓಕೆ. ಅವನು ನನ್ನಿಂದ ಯಾಕೆ ದೂರ ಆದ ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ಬಟ್ ಐ ಸ್ಟಿಲ್ ಲವ್ ಹಿಮ್. ಬಟ್ ಐ ಸ್ಟಿಲ್ ಲವ್ ಹಿಮ್. ಓ ಕಾಂತ, ನೀನ್ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ಕುತ್ಕೋ ಕುತ್ಕೋ ಕುತ್ಕೋ. ಯಾವ ಬಿರಿಯಾನಿನೋ? ಬಾಸ್ ಮಟನ್ ಬಿರಿಯಾನಿ. ಸಾಕೇನೋ ಅಷ್ಟು? ಬಾಸ್ ಡಯಟ್ ಮಾಡ್ತಾ ಇದೀನಿ. 3ನೇದು. ನೋಡ್ದಕ್ಕಂತ ನಮ್ಮ ಜೊತೆಲಿರೋ ಹುಡುಗರ್ನ ಹೆಂಗ್ ನೋಡ್ಕೋತೀವಿ ಅಂತ. ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನು ಕಮ್ಮಿ ಇಲ್ಲ. ಲೋ ಸತ್ಯ, ತುಕಾಲಿ ನನ್ ಮಗನೆ, ಅವನ್ ಮುಂದೆ ಕೂತ್ಕೊಂಡು ಒಬ್ನೇ ತಿಂತಿದ್ಯಲ್ಲ, ಅವನ್ಗೂ ಕೊಡ್ಬೇಕಲ್ವಾ? ನಮ್ಗೆ ಸ್ವಲ್ಪ ಇಲ್ಲ. ಒಳಗಡೆ ಹೋಗ್ತೀನ ಹೋಗ. ನೋಡಿದ್ಯಾಕಂತ ಎಲ್ಲ ತಿಂದು ತಿಂದು ಹೆಂಗಿದಾರ ನೋಡಿ. ಒಬ್ಬನ್ಗೂ ಮೀಟ್ರಿಲ್ಲ. ನೀನೊಬ್ಬ ನನ್ನ ಜೊತೆಲಿರೋ ಸಾಕು. ನಾನು ಏನು ಬೇಕಾದರೂ ಸಾಧಿಸ್ತೀನಿ. ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನಿನಗೇನು ಬೇಕೋ ಹೇಳು. ದುಡ್ಡು ಕಾಸು ಬೇಕಾ? ಮಜಾ ಮಾಡ್ಬೇಕಾ? ಅಲ್ಲ, ಫಿಗರ್ ಬೇಕಾ ನಿಮ್ಗೆ? ಫಿಗರು ಫಿಗರ್ ಇಲ್ಲ ಬಿಡು. ಫಿಗರ್ ನನ್ನ ತಂಗಿನೇ ರಿಜೆಕ್ಟ್ ಮಾಡ್ದವ್ ನೀನು. ಹಲೋ, ಇಲ್ಲೇ ಕುತ್ಕೊಮ್ಮ, ರಿಲ್ಯಾಕ್ಸ್. ಇಲ್ಲೇ ಕುತ್ಕೊಂಡ್ ಮಾತಾಡು, ಪರವಾಗಿಲ್ಲ. ಹಲೋ ಅಂತ ಹೇಳೋ. ನಿಂಗೊಂದು ಗುಡ್ ನ್ಯೂಸ್ ಅಪ್ಪ. ಇನ್ನು ನಮ್ಮ ಕಾಲೇಜಲ್ಲಿ ಓದ್ತಾ ಇರೋದು ಅವಳು. ಆಮೇಲೆ ಅವಳು ನಿನ್ನ ಇನ್ನೂ ತುಂಬಾ ಲವ್ ಮಾಡ್ತಾವಳಂತಪ್ಪ. ಆಕ್ಚುಲಿ ನಿನ್ನವಳು ಯಾಕೆ ಬಿಟ್ಟೆ ಅಂತ ರೀಸನ್ ಕೇಳಲು. ಎಲ್ಲ ನಿನಗೆ ಗೊತ್ತಲ್ಲ, ನೀನೇ ಹೋಗಿ ಹೇಳು. ನಂಗೇನಪ್ಪ ಗೊತ್ತು. ಹಲೋ, ನಾನು ಬ್ಯುಸಿ ಇದ್ದೀನಿ ಈಗ. ಹಲೋ, ಇವನು ಬುದ್ಧಿ ಮಾಡಲ್ಲಪ್ಪ. ಏನು ಮಾಡಾಗೋಬೇಕು ಒಂದು ಗೊತ್ತಾಗಲ್ಲ. ನಮ್ಗೆ ಯಾಕೆ ಓದಕ್ಕೆ ಬಂದಿದ್ದೀವಿ, ಓದ್ಕೊಳ್ಳೋಣ ಅಷ್ಟೇ. ಏನ್ ಕಾಂತ, ಎನಿ ಪ್ರಾಬ್ಲಮ್? ಏನೂ ಇಲ್ಲ ಬಾಸ್. ಬಾಸ್ ನಮಸ್ತೆ ಅಮ್ಮ. ನಮಸ್ಕಾರ. ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ. ಏನೂ ಇಲ್ಲ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಏನು? ನಿಮಗೆ ಚೆನ್ನಾಗಿ ಗೊತ್ತು ನಮ್ಮ ಮನೆ ಪರಿಸ್ಥಿತಿ. ನಮ್ಮ ಅಮ್ಮಂಗೂ ನನಗೂ ಅಷ್ಟಕ್ಕಷ್ಟೇ. ಸರಿ. ಏನಂದ್ರೆ ನಮ್ಮಮ್ಮ ನಾನು ದುಡ್ಡು ಕೊಟ್ಟರೆ ತಗೊಳಲ್ಲ. ಸೊ ಹಂಗಾಗಿ ನಾನು ದುಡ್ಡು ಕೊಡ್ತೀನಿ, ಅದನ್ನ ತಾವು ಸಾಲ ಅಂತ ಅಮ್ಮನ ಕೊಟ್ಬಿಡಿ. ಅಮ್ಮ ಸಾಲಕ್ಕೋಸ್ಕರ ಹುಡ್ಕಾಡ್ತಾ ಇದಾರೆ. ದಯವಿಟ್ಟು ಇದನ್ನ ನಮ್ಮ ಅಮ್ಮಂಗೆ ಕೊಟ್ಬಿಡ್ತೀರಾ? ಇಷ್ಟೊಂದು ದುಡ್ಡು ನಿನ್ಗೆ ಹೆಂಗ್ ಬಂತು? ಅದೇನಿಲ್ಲ, ನಾನು ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀನಿ, ಅದರಲ್ಲಿ ಸಂಪಾದನೆ ಮಾಡಿ ಕೂಡಿಟ್ಟಿದ್ದೆ ನೋಡಿ ಆ ದುಡ್ಡು. ದಯವಿಟ್ಟು ಇದು ತಾವೇ ಸಾಲ ಕೊಟ್ಟಿದ್ದು ಅಂತ ಅಮ್ಮನ ಕೊಟ್ಬಿಡಿ. ಸರಿನಪ್ಪ, ನಾನು ಕೊಡ್ತೀನಿ. ಅಯ್ಯೋ, ಏನಪ್ಪ ಮಾಡೋದು ನಿಮಗೆ? ಒಳ್ಳೆ ಗ್ರಾಚಾರ ಆಯ್ತಲ್ಲ. ಇವ್ ಕೈ ಈಗ ಹಾಕೊಂಡ್ಬಿಟ್ರೆ ಆನೆ ವಿಷಯ ಎಲ್ಲ ಕೇಳ್ಬಿಡ್ತಾನೆ. ತಾಳಪ್ಪ ತಪ್ಪಂಗ ಮನೆಗೆ ಹೋಗ್ಬಿಡೋಣ. ರಜನಿ ಯಾವಾಗ ಬಂದೆ ಮೈತಲಿಂದ? ನಾನೇ ಮಾಡ್ತಾ ಇದ್ದೀನಪ್ಪ. ನೀನಿಲ್ಲ ಅಂದ್ರೆ ಎಲ್ಲರೂ ನಂಗೆ ಒದಿತಾರೆ, ಬೈತಾರೆ. ರಜನಿ, ನನಗೆ ನೀನೇ ಬೆಸ್ಟ್ ಫ್ರೆಂಡ್. ನೀನು ಇಲ್ಲೇ ಇರು ರಜನಿ. ಓಲಿ ಮೇಡಪ್ಪ, ನಾನು ಇವಾಗ ಬಂದಿದ್ದೀನಲ್ವಾ, ಇನ್ಮೇಲೆ ಜೊತೆಲೇ ಇರ್ತೀನಿ. ಆಟ ಆಡ್ಕೊಂಡು ಬಿಡು. ಎಲ್ಲೂ ಓದಲ್ಲ ತಾನೆ? ಎಲ್ಲೂ ಹೋಗಲ್ಲಪ್ಪ. ನೀನು ಪಾಡಿದ್ದೀನೋ, ನನ್ನ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ಆಯ್ತಾ? ಲೋ ರಜನಿ, ಯಾಕೋ ಬಂತಲ್ಲಪ್ಪ ಗ್ರಾಚಾರ. ಆನೆ ಎಲ್ಲಿ? ಯಾಕೋ ನೀನು ಆನೆ ನಮ್ಮ ಮನೆಯಂಗೆ ಕಾಣೆ. ನಾಳಪ್ಪ, ನಾನು ಅದಕ್ಕೆ ಉಚ್ಚಾರಕ್ಕೆ ತಂದಿದ್ದೀನಿ. ತಗೊಳಪ್ಪ ನೀನ್ ಆನೆ. ಕಟ್ಕೊಳಪ್ಪ ಮನೆ ಮುಂದೆ. ಏನು ಆನೆ ಇತ್ತೇದು ತಿಕ್ಕದು ಇದೆ? ನೋಡಪ್ಪ, ದೊಡ್ಡ ತಗೊಂಬಂದ್ರೆ ಇಲ್ಲಿ ಕಟ್ಟಾಕ ಜಾಗ ಇಲ್ಲ, ಊಟ ಹಾಕಕ್ ಊಟ ಇಲ್ಲ. ನೀನ್ 20 ಇಡ್ಲಿ ಹಾಕ್ಬಿಟ್ಟೆ ನಿಮ್ಮ ಅಮ್ಮಂಗೆ ತಗೊಂಡಿದೆ. ಒಂದ್ ಕೆಲಸ ಮಾಡು, ನಿಮ್ಮ ಅಮ್ಮಂಗೆ ಹೇಳಿ 20 ಇಡ್ಲಿ ಹಾಕ್ತು, 20 ರೂಪಾಯಿ ತಗೊಂಡ ಸೈಕಲ್ ಶಾಪಲ್ಲಿ ಹಿಂಗ್ ನೋಡ್ತು. ಆನೆ ದಪ್ಪಗ ಆಗ್ಬಿಡುತ್ತಪ್ಪ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಆಡಿಲ್ವಾ ಗಂಧದ ಗುಡಿ ಆಡು, ನಾ ಮಾಡುವ ನುಣಿಯೇ ಅನ್ನನೆ ನುಣಿ ಆಡ್ ಬಂದಪ್ಪ. ನಾನ್ ಮಾಡ್ತೀನಿ ಕಣೋ, ಆನೆ ಕೊಟ್ಟಿದ್ದೀನಿ. ಹಿಂಗ ಹೇಳ್ಬೇಡ, ಆನೆಗಿನೇ ಎಲ್ಲಿ ಅಂತ ಬಿಟ್ಟೆ ಮನೆಗೆ. ನನಗೂ ಆನೆಗೂ ಹೊಟ್ಟೆ ಹಚ್ಚಿತಿದ್ದೆಮ್ಮ. ಅಮ್ಮ. ರಜನಿ, ಏನೋ ಚೆನ್ನಾಗಿದ್ಯಾ?
ಇದೇನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ಬರ್ತೀನಿ ಅಂತ ಹೇಳಲೇ ಇಲ್ಲ. ಒಂದ್ ಅಲ್ಲೇ ಇತ್ತು ನಿಮ್ಗೆ ನೋಡೋಣ ಅಂತ ಮನೋವಿದ್ಯೆ ಹೇಳಿಲ್ಲ. ಹೌದಾ? ಹೌದು, ಇವನ್ ಬರ್ತಾನೆ ಅಂತ ಮೊದ್ಲೇ ಗೊತ್ತಾಗ್ಬಿಟ್ಟಿದ್ರೆ ಮೈಸೂರು ಮಹಾರಾಜರು ಕುತ್ಕೊಂಡು ಹೋಗ್ತಾರಲ್ಲ ಅಂಬಾರಿ ಆನೆನ ಕರ್ಸಿ ಇವನ್ ಅದ್ರ ಮೇಲೆ ಕುಣ್ಸಿ ಮೆರವಣಿಗೆ ಮಾಡ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟಿರೋರು. ಕಾಂತ, ಸ್ವಲ್ಪ ಸುಮ್ನೆ ಇರ್ತೀಯಾ? ಆಹಾ, ಇವನು ಪಾಪ ಈಗ ತಾನೇ ಬರ್ತಾ ಇದ್ದಾನೆ, ಆಗ್ಲೇ ಆಡ್ಕೊಳಕ್ ಶುರು ಮಾಡ್ಬಿಟ್ಟಿಯಾ? ಆಗ್ಬಹುದು. ನೋಡ್ತಾ ಇರು, ಇವನ್ಗೆ ಒಳ್ಳೆ ಕೆಲ್ಸ ಸಿಕ್ಕದ್ಮೇಲೆ ಜನ ಇವನಿಗೆ ಹಾರ ಹಾಕಿ ಹೊಗಳ್ತಾರೆ. ನೀನ್ ಬಾರಪ್ಪ ಒಳಗೆ. ಹೋಗೋಣ. ಹಾಸ್ಟೆಲ್ ಊಟ ಅಡ್ಜಸ್ಟ್ ಆಯ್ತಾ? ಕರ್ಕೊಂಡೋಗಿ ಹೇಗ್ ಚಿಕ್ಕ ಗೊತ್ತಿದ್ಯಾ? ಪಾಪು ಅಲ್ವಾ ಅದು. ಚೆನ್ನಾಗಿ ಸ್ನಾನ ಮಾಡಿಸಿ ಸಾಂಬ್ರಾಣಿ ಹೊಗೆ ಹಾಕಿ ಹೊಟ್ಟೆ ತುಂಬಾ ಊಟ ಮಾಡಿಸಿ ಉಡ್ವರ್ಡ್ಸ್ ನ ಕುಡಿಸಿ ಮಲಗಿಸ್ಬಿಡಿ. ಆಡಿಸಿದಾತ ಬೇಸರ ಮೂಡಿ